ಇಂದಿನ ಟಾಪಿಕ್ ಬಂದು ಹುಡುಗಿಯರ ಜೇನು. ಪ್ರಶ್ನೆ 1. ಹುಡುಗಿಯರ ಜೇನಿಗೆ ತುಪ್ಪ ಹಚ್ಚಿ ನೆಕ್ಕುವುದರಿಂದ ಕೆಟ್ಟ ಹಾಗೂ ಒಳ್ಳೆಯ ಲಾಭಗಳು ಏನು? ಇದಕ್ಕೆ ಉತ್ತರ: ಜೇನಿಗೆ ತುಪ್ಪ ಹಚ್ಚಿ ನೆಕ್ಕುವುದರಿಂದ ಜೇನು ಸಿಹಿಯಾಗುತ್ತೆ ಮತ್ತು ನಾಲಿಗೆ ಕೂಡ ಸಿಹಿಯಾಗುತ್ತೆ. ಅದರಿಂದ ಏನೂ ಲಾಭ ಇಲ್ಲ, ಖುಷಿಯಾಗುತ್ತೆ ಅಷ್ಟೇ ಕಣ್ರಪ್ಪ, ಇನ್ನೇನಿಲ್ಲ. ಓಕೆನಾ? ಪ್ರಶ್ನೆ 2. ಹುಡುಗಿಯರ ಜೇನನ್ನು ಜಾಸ್ತಿ ಹೊತ್ತು ಇಚುಕುವುದು ಆಗಲಿ ಅಥವಾ ಬೆರಳು ತೂರಿಸುವುದು ಆಗಲಿ ಮಾಡಿದ್ರೆ ಏನಾಗುತ್ತೆ? ಏನಾತ್ರ ಉತ್ತರ ನೋಡ್ರ, ಜೇನು ತುಂಬ ಮೆತ್ತಗಿನ ವಸ್ತು. ಅದಕ್ಕೆ ಜಾಸ್ತಿ ಬೆರಳು ತೂರಿಸುವುದು ಅಥವಾ ಇಚಕುವುದು ಮಾಡಿದ್ರೆ ಜೇನಿಗೆ ಖಂಡಿತವಾಗ್ಲೂ ಗಾಯ ಆಗುತ್ತೆ. ಪ್ರಶ್ನೆ 3. ಜೇನಿಗೆ ಏನು ಹಚ್ಚುವುದರಿಂದ ಜೇನಿಗೆ ಲಾಭ ಆಗುತ್ತೆ ಮತ್ತು ಜೇನಿಗೆ ಹಚ್ಚುವವನಿಗೆ ಲಾಭ ಏನಾಗುತ್ತೆ? ಅವನಿಗೆ ಜೇನು ಹಚ್ತಾನಲ್ಲ ಅವನಿಗೆ. ಉತ್ತರ: ಜೇನಿಗೆ ಮೆಲ್ಲಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದರೆ ಜೇನು ಮೆತ್ತಗೆ ಆಗುತ್ತೆ, ಜೊತೆಗೆ ಹಚ್ಚುವವನಿಗೂ ಲಾಭ ಆಗುತ್ತೆ, ಏಕೆಂದರೆ ಚೆನ್ನಾಗಿ ನುಗ್ಗಿಸಬಹುದು ಅಂತ ಅವನ್ನ ಜೇನು ಹಚ್ಚೋನು ಖುಷಿ ಪಡ್ತಾನೆ. 4. ಜೇನಿನಲ್ಲಿರುವ ಪೂರ್ತಿ ರಸವನ್ನು ಸಂಪೂರ್ಣವಾಗಿ ನೆಕ್ಕಿ ಹಾಗೂ ಜೇನನ್ನು ಜೀವನ ಪೂರ್ತಿ ಅನುಭವಿಸಬೇಕು ಅಂದರೆ ಏನು ಮಾಡಬೇಕು? ಕೆಲವರು ಜೀವನ ಪೂರ್ತಿ ಕೊಡಲ್ಲ ಅವರು, ಅದಕ್ಕೆ ಏನು ಮಾಡಬೇಕು? ಉತ್ತರ: ಮೊದಲು ಜೇನಿನ ಹುಳದ ಮನಸ್ಸನ್ನು ಗೆಲ್ಲಬೇಕು. ಹಾಗೆ ಮಾಡಿದ್ರೆ ಜೇನು ಪೂರ್ತಿ ಜೇನಿನ ರಸವನ್ನು ನೆಕ್ಕಲು ಅನುಮತಿ ಕೊಡ್ತಾರೆ. ಖಂಡಿತವಾಗ್ಲೂ ಇದು ಸಾಧ್ಯ, ನೋಡಿ. ಪ್ರಶ್ನೆ 5. ಒಂದು ವೇಳೆ ಜೇನನ್ನು ಬಲವಂತವಾಗಿ ಸೀಪಲು ಅಥವಾ ಜೇನನ್ನು ಅಗಲಿಸಿ ನೆಕ್ಕಲು ಹೊರಟಾಗ ಏನಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ: ಜೇನು ಸಿಗಬಹುದು, ಆದರೆ ತುಂಬ ಹೊತ್ತು ಮಜಾ ಸಿಗೋಲ್ಲ ಹಾಗೂ ಎಷ್ಟೇ ಮಾಡಿದರೂ ರಸ ಉಕ್ಕಿ ಹರಿಯಲ್ಲ, ಸ್ವಲ್ಪ ರಸ ಸಿಗಬಹುದು ಅಷ್ಟೇ, ಬಲವಂತ ಮಾಡಿದ್ರೆ ಅಷ್ಟೇ. ಪ್ರಶ್ನೆ 6. ಒಂದೇ ಸಲಕ್ಕೆ 3-4 ಜೇನಿನ ಗೂಡಿಗೆ ಎಟ್ಟಿ ಗೂಡಿನ ಒಳಗೆ ರಸ ಬಿಟ್ಟರೆ ರೋಗ ಇಬ್ಬರಿಗೂ ಬರುತ್ತೆ ಅಂತಾರೆ, ಅದು ನಿಜನಾ? ಒಂದೇ ಸಲಕ್ಕೆ 3-4 ಗೂಡಿಗೆ ಬಿಟ್ಟರೆ ಖಂಡಿತ ಇದು ಸುಳ್ಳು. ಏಕೆಂದರೆ ಜೇನುಗಳಲ್ಲಿ ರೋಗ ಇದ್ದರೆ ಆ ರೋಗ ಮಾಡುವವರಿಗೆ ಬರುತ್ತೆ, ಇಲ್ಲ ಅಂದರೆ ಎಷ್ಟೇ ಜೇನುಗಳಿಗೆ ಮಾಡಿದ್ರೂ ರೋಗ ಬರಲ್ಲ. ಎಷ್ಟೇ ನೀವು 5-6 ಜೇನಿಗೆ ಮಾಡಿದ್ರೂ ಏನು ರೋಗ ಏನು ಬರಲ್ಲ. ಪ್ರಶ್ನೆ 7. ಜೇನುಗಳು ಅವರ ದಟ್ಟವಾಗಿ ಬೆಳೆದಿರುವ ಕೂದಲನ್ನು ಹಾಗೆ ಒಳಗಿರೋ ಕೆಂಪು ಗುಲಾಬಿಯನ್ನು ಸೋಪ್ ಹಾಕಿ ತೊಳೆಯುತ್ತಾರ? ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಹಾಕಿ ತೊಳ್ಕೊಂತಾರ ಅದನ್ನು? ಸರಿಯಾದ ಉತ್ತರ: ಹೌದು. ಕೆಲವು ಜೇನುಗಳು ಬೆಳ್ಳಗೆಯಾಗಿ ಸುಂದರವಾಗಿರ್ತಾವಲ್ಲ ಜೇನುಗಳು, ಅವು ಸೋಪ್ ಹಾಕಿ ತೊಳೆದುಕೊಳ್ತವೆ. ಇನ್ನು ಕೆಲವು ಬರೀ ನೀರಿನಲ್ಲಿ ತೊಳ್ಕೊಳ್ತವೆ. ಅದೇ ಕಪ್ಪಗಿರವು ಸ್ಲಮ್ಮು ಅವು ತೊಳ್ಕೊತವೆ.